ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನನ್ನ ಸ್ಟೈಲ್ ಅಂತ ಹೇಳ್ಬೋದು, ಅಥವಾ ನಮ್ಮೂರ ಕಡೆ ಹೇಗೆ ಮಾಡ್ತಾರೆ ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯ ಅಂತ ನೋಡೋದಾದರೆ, ನುಗ್ಗೆ ಸೊಪ್ಪು ನಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಬಾಯ್ಸ್ಗಾಗಿರ್ಬೋದು, ಗರ್ಲ್ಸ್ಗಾಗಿರ್ಬೋದು, ಎಲ್ರಿಗೂ ಕೂಡ ನುಗ್ಗೆ ಸೊಪ್ಪು ತುಂಬ 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 ಇಂಪಾರ್ಟೆಂಟ್. ಸೊ ವಾರಕ್ಕೊಂದು 2 ಸಲನಾದ್ರು ನೀವು ನುಗ್ಗೆ ಸೊಪ್ಪನ್ನು, ಅಟ್ಲೀಸ್ಟ್ ವಾರಕ್ಕೆ 1 ಸಲ ನೀವು ನುಗ್ಗೆ ಸೊಪ್ಪನ್ನು ತಿನ್ನಿ. ನಾನಿಲ್ಲಿ ಫಸ್ಟು ಬೇಳೆಯನ್ನು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಸ್ವಲ್ಪ ಬೆಂದ ಮೇಲೆ, ಅಂದರೆ ಸ್ವಲ್ಪ ಮುಟ್ಟಿದ್ರೆ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ನಾನಿಲ್ಲಿ ಬಸ್ಸಾರನ್ನು ಒಂದು 4-5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ಒಂದು ಬೊಗಸೆ ಅಂತ ಹೇಳ್ಬೋದು, ಅಥವಾ ಒಂದು ಬೊಗಸೆಗಿಂತ ಸ್ವಲ್ಪ ಕಡಿಮೆ ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹೆಸರು ಕಾಳನ್ನು ಕೂಡ ಹಾಕ್ಕೋಬೋದು, ಆಯಿತಾ. ಸ್ವಲ್ಪ ಬೇಳೆ ಬೆಂದಮೇಲೆ ಅದಕ್ಕೆ ನೀವು ಚೆನ್ನಾಗಿ ಬಿಡಿಸಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ತೊಳೆದ್ಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕು. ಕೆಲವೊಬ್ಬರು ನುಗ್ಗೆ ಸೊಪ್ಪನ್ನು ತೊಳೆಯಲ್ಲ, ಬಟ್ ನಾನು ತೊಳಿತೀನಿ. ಯಾಕಂದರೆ ಡಸ್ಟ್ ಇರುತ್ತೆ, ನಾವು ಇಲ್ಲಿ ಪೇಟೆಯಲ್ಲಿ ತೊಗೊಳೋದ್ರಿಂದ ಒಬ್ಬರ ಕೈಯಿಂದ ಒಬ್ರಿಗೆ ಬಂದಿರುತ್ತೆ. ಸೊ ನಾವು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ತೊಳ್ಕೊಳ್ಳೋದ್ರಿಂದ ಗುಡ್ ಅಂತ ಹೇಳ್ಬೋದು. ನೋಡಿ, ಈಗ ನಾನು ನುಗ್ಗೆ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದೆರಡು ಚೆನ್ನಾಗಿ ಬೇಯ್ಕೋಬೇಕು, ಅಂದರೆ ಸೊಪ್ಪು ಸ್ವಲ್ಪ ಮೆತ್ತಗಾಗಬೇಕು. ನಿಮಗೆ ಇನ್ನೊಂದು ನೆನಪಿಲಿ, ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದರಲ್ಲಿ ಸಣ್ಣ ಸಣ್ಣ ಕಡ್ಡಿ ಥರ ಇರುತ್ತಲ್ಲ, ಅದನ್ನೆಲ್ಲ ತೆಗಿಬೇಕು. ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಪಲ್ಯದಲ್ಲಿ ನಮಗೆ ಬಾಯಲ್ಲಿ ಕಡ್ಡಿ ಹಾಗೆ ಸಿಗುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದು ಚೆನ್ನಾಗಿ ಬೆಂದ ಮೇಲೆ ನೋಡಿ ಮುಟ್ತಾಯಿದ್ದೀನಿ. ಬೇಳೆ ಮೆತ್ತಗಾಗಿದೆ, ಸೊಪ್ಪು ಕೂಡ ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಿದೆ, ಅಂದರೆ ಬೆಂದಿದೆ ಅಂತ ಅರ್ಥ. ಸೊ ಇಷ್ಟು ಬೆಂದ ಮೇಲೆ ನಾವು ಇದನ್ನು ಬಸ್ಕೋಬೇಕು. ಅಂದರೆ ನೀರೊಂದು ಕಡೆ, ಸೊಪ್ಪು ಬೇಳೆ ಒಂದು ಕಡೆ ಮಾಡ್ಕೋಬೇಕು. ಸೊ ಅದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೈಡ್ಗೆ. ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಆಗಿರೋದ್ರಿಂದ 5-6 ಹಸಿಮೆಣಸನ್ನು ಹಾಕ್ಕೋತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ಬಸ್ಸಾರು ತೋರಿಸಿದಾಗ ನಾನು ನೀರಲ್ಲಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೆ. ಆದರೆ ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಬಾಣಲಿ ಸ್ವಲ್ಪ ಹುರ್ಕೋತೀನಿ. ನೀವು ನುಗ್ಗೆ ಬಸ್ಸಾರನ್ನು ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಇವು ದಪ್ಪ ಮೆಣಸಿನ್ಕಾಯಿ ಕಾಣ್ತಾ ಇದೆಯಲ್ಲ, ಅದು ಅಷ್ಟೊಂದು ಖಾರ ಇರೋದಿಲ್ಲ. ಸೊ ಅದಕ್ಕಾಗಿ ನಾನು 3 ಚಿಕ್ಕ ಮೆಣಸು ಹಾಕಿದ್ದೀನಿ ಅಲ್ವ, ಅದು ತುಂಬ ಖಾರ ಇರುತ್ತೆ. ಸೊ ಅದನ್ನು ನಾನು 2 ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಯಾರಿಗೆ ಹಸಿಮೆಣಸು ತಿಂದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಅಥವಾ ಹಸಿಮೆಣಸು ಯಾರಿಗಾಗಲ್ಲ, ತಿನ್ನಲೇಬೇಕು ಅನ್ನಿಸ್ದಾಗ ಅವರು ಈ ಥರ ಫ್ರೈ ಮಾಡಿಕೊಂಡು ಎಣ್ಣೆಲಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಬರೋದಿಲ್ಲ. ಓಕೆ. ಸೊ ನಾನಿಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ತೆಳುವಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಫ್ರೈ ಆಗೋಷ್ಟು ಮಾಡ್ತೀನಿ. ಓಕೆ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪಲ್ಲಿ ಹೈಲಿ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ, ಅಂದರೆ PCOD, PCOS, ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ಬ್ಲಡ್ ಕಡಿಮೆ ಇರೋದು, ಇದಕ್ಕೆಲ್ಲ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಸೊ ನೀವು ವಾರಕ್ಕೊಂದ್ಸಲ ನುಗ್ಗೆ ಸೊಪ್ಪಾಗಲಿ ನುಗ್ಗೆಕಾಯಿ ಆಗಲಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಐರನ್ ಕಂಟೆಂಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಎಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಯಾರಾದರೂ ಸರಿ ವಾರಕ್ಕೆ 1 ಸಲನಾದರೂ ನುಗ್ಗೆ ಸೊಪ್ಪನ್ನು ಬಳಸಿ ಅಂತ ಹೇಳ್ತೀನಿ. ಓಕೆ, ಎಲ್ಲ ಸೊಪ್ಪುಗಳು ಒಳ್ಳೆಯದೇ, ಅದರಲ್ಲಿ ಈ ನುಗ್ಗೆ ಸೊಪ್ಪು ತುಂಬ 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 ಹೆಲ್ತ್ಗೆ ಒಳ್ಳೆಯದು. ಸೊ ನೋಡಿ, 2 ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈರುಳ್ಳಿ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ 3 ಬೆಳ್ಳುಳ್ಳಿಯನ್ನು ಹಾಕೋತೀನಿ. ಓಕೆ, 3 ಬೆಳ್ಳುಳ್ಳಿ. ಇದು ನಾಟಿ ಬೆಳ್ಳುಳ್ಳಿ, ಹಳ್ಳಿ ಕಡೆ ಸಿಗತ್ತಲ್ವ ಚಿಕ್ಕ ಚಿಕ್ಕದು. ಸೊ ಆ ನಾಟಿ ಬೆಳ್ಳುಳ್ಳಿನ ಹಾಕೋತಿದ್ದೀನಿ. ನೀವು ಫಾರಮ್ ಬೆಳ್ಳುಳ್ಳಿನ ಬಳಸಿರ್ಬೋದು, ಆದರೆ ಅದು ಟೇಸ್ಟ್ ಸ್ವಲ್ಪ ನನ್ನ ಪ್ರಕಾರ ಕಡಿಮೆ ಅಂತ ಅನ್ಕೋತೀನಿ. ಈ ನಾಟಿ ಬೆಳ್ಳುಳ್ಳಿಗಿನ್ನ ಫಾರಮ್ ಬೆಳ್ಳುಳ್ಳಿ ಏನು ಬರುತ್ತೆ ದೊಡ್ಡದು, ಅದು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತುಂಬ ಫ್ರೈ ಆಗೋದು ಬೇಡ, ಆಯಿತಾ. ಹಸಿಮೆಣಸು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು.
ಬಟ್ ಕೊಬ್ಬರಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ತುಂಬ ಫ್ರೈ ಆಗೋದು ಬೇಡ, ಹಾಗೆ ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ದಲ್ವ ಬೇಳೆ ಮತ್ತು ನುಗ್ಗೆ ಸೊಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹುಳಿಗೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಕೆಲವರು ನೆನೆಸಿ ರಸ ಹಾಕ್ತಾರೆ, ನಾನು ಬೀಜ ಎಲ್ಲ ತೆಗೆದ್ಬಿಟ್ಟು ಹುಣಸೆ ಹಣ್ಣು ಡೈರೆಕ್ಟ್ ಹಾಕ್ತೀನಿ. ಹಾಗೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಾಗೆ ಬಿಸಿ ಮಾಡಿ, ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕೊನೆಯಲ್ಲಿ ಆ್ಯಡ್ ಮಾಡ್ಕೋತೀನಿ. ಓಕೆ, ಈಗ ನಾನಿಲ್ಲಿ ಪಲ್ಯಕ್ಕೆ ಅಂದರೆ ಈಗ ತೆಗೆದಿಟ್ಕೊಂಡಿದ್ದೀನಲ್ವ ಸೊಪ್ಪು ಬೇಳೆ, ಅದನ್ನು ಪಲ್ಯಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನಾನೇನು ಹುರ್ಕೊಂಡಿದ್ದೀನಿ ಅದನ್ನು ಸಾಂಬಾರಿಗೆ ಹುರ್ಕೊಬರ್ತೀನಿ. ಅದ್ರ ಜೊತೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ರೆಡಿಯಾಗಿದೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಆ್ಯಕ್ಚುಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಪದಾರ್ಥಗಳನ್ನು ಹಾಕೋಬೇಕು. ಸಣ್ಣದಿದ್ದಾಗ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಸ್ವಲ್ಪ ಈ ಥರ ಬಿಸಿ ಆದಾಗ ನೋಡಿ, ಸ್ವಲ್ಪ ನೀರು ಬಿದ್ದಿದೆ ಅನ್ಸುತ್ತೆ, ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಸೌಂಡ್ ಮಾಡಿ ಆದಮೇಲೆ ಅದಕ್ಕೆ ನಾನು ಒಂದು 4ರಿಂದ 5 ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಆಗಬೇಕು ಅಷ್ಟು ನೀವು ಹಸಿಮೆಣಸನ್ನು ಹಾಕೋಬೋದು. ನಾನಿಲ್ಲಿ ಒಣಮೆಣಸು ಕೂಡ ಹಾಕೋಬೋದು ಅಂತ ಹೇಳ್ತೀನಿ. ನಾನು ಎರಡೂ ಹಾಕೋತೀನಿ. ಈಗ ಹಾಕ್ಕೊಂಡಿಲ್ಲ, ನನಗೆ ಮರ್ತೋಯ್ತು. ಸೊ ಆಮೇಲೆ ಹಾಕೋತೀನಿ ನೋಡ್ಕೊಳ್ಳಿ. ಈಗ ನಾನು ಒಂದು 4ರಿಂದ 5 ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ಸ್ವಲ್ಪ ಹಾಕಿದ್ರೆ ಅಷ್ಟೇನು ಟೇಸ್ಟ್ ಆಗಲ್ಲ. ಸೊ ಇಲ್ಲಿ ನಾನು 4 ಚಿಕ್ಕ ಈರುಳ್ಳಿಯನ್ನು ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಚೆನ್ನಾಗಿ ಈರುಳ್ಳಿ ಹಸಿಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆ, ನಾನು ಆ ಬಸ್ಸಾರಲ್ಲಿ ಹೇಗೆ ತೋರಿಸಿದ್ದೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೆ. ಸೊ ಈ ನುಗ್ಗೆ ಸೊಪ್ಪಿಗೆ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಯಾಕಂದರೆ ಅದು ಹಾಕಿದ್ರೆ ತುಂಬ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಸೊ ಇದು ಚೆನ್ನಾಗಿ ಸರಿಯಾಗಿ ನೋಡಿದ್ರೆ ಈಗ ನಾನು ಒಣಮೆಣಸು ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಹಸಿಮೆಣಸು ಜೊತೆ ಒಣಮೆಣಸು ಹಾಕಬೇಕಿತ್ತು, ಮರೆತುಬಿಟ್ಟೆ. ಸೊ ಈಗ ನಾನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ಈರುಳ್ಳಿ ಬೇಗ ಬೇಯಲಿ ಅಂದ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನೆನಪಿರಲಿ, ಬೇಳೆ ಮತ್ತು ಸೊಪ್ಪಿನ ಜೊತೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿರ್ತೀನಿ. ಸೊ ನಾನಿಲ್ಲಿ ನೋಡ್ಕೊಂಡು ಹಾಕಿದ್ದೀನಿ. ನೀವು ಹಾಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸೊ ಅದು ನೀವು ತಲೆಯಲ್ಲಿ ಇಟ್ಕೊಂಡು ಉಪ್ಪನ್ನು ಸೇರಿಸೋದು ಒಳ್ಳೆಯದು. ಓಕೆ, ನೋಡಿ ಕಲರ್ ಚೇಂಜ್ ಆಗಿದೆ. ಇನ್ನೂ ಸ್ವಲ್ಪ ಫ್ರೈ ಆಗಲಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಯಾವುದೇ ಅಡುಗೆನಾದರೂ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈಗ ನಾನು ಮತ್ತೆ ಒಂದು ಮುಷ್ಟಿಯಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇದು ಹಸಿ ಕೊಬ್ಬರಿ ತುರಿ. ಇದಾದಮೇಲೆ ನೀವು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನನಗೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರು ಕೂಡ ತುಂಬಾ ಟೇಸ್ಟಿಯಾಗಿದೆ. ಸೊ ಕೊಬ್ಬರಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದ್ಕೊಂಡು ಆಮೇಲೆ ನಾವು ಈ ತೆಗೆದಿಟ್ಕೊಂಡಿದ್ವಲ್ವ, ಹಿಂಡಿಟ್ಕೊಂಡಿದ್ವಲ್ವ ಬೇಳೆ ಮತ್ತು ಸೊಪ್ಪನ್ನು ಚೆನ್ನಾಗಿ ಹಿಂಡ್ಕೋಬೇಕು. ನೀರು ಇರಬಾರ್ದು ಅದರಲ್ಲಿ. ಅದನ್ನು ನಾವು ಇದಕ್ಕೆ ಸೇರಿಸ್ಬೇಕು. ಓಕೆ, ಚೆನ್ನಾಗಿ ಸೇರಿಸ್ಬಿಟ್ಟು ಮತ್ತೆ ಈಗ ಹಸಿ ವಾಸನೆ ಹೋಗೋ ತನಕ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ನಿಮಗೆ ನೀವು ಫ್ರೈ ಮಾಡಿ ಮಾಡ್ತಿರ್ಬೇಕಾದ್ರೆ ಘಮ್ಮಂತ ವಾಸನೆ ಬರ್ತಾ ಇರುತ್ತೆ. ಓಕೆ, ಹಸಿ ವಾಸನೆ ಹೋಗಿ ಒಂಥರ ಘಮ ಘಮ ಅಂತೇಳಿ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕೂಡ ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಕೊಬ್ಬರಿ ಹಾಕಿದ್ರಲ್ವ, ಕೊಬ್ಬರಿ ತುರಿ, ಅದಾದ ನಂತರ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಉಪ್ಪು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ, ಉಪ್ಪು ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಮಾಡ್ಕೊಬಿಡಿ ಅಷ್ಟೇ. ಓಕೆ, ನೋಡಿ ಈಗ ಪಲ್ಯ ರೆಡಿಯಾಗಿದೆ. ನೋಡಿ, ನಾನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಈ ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯ ಅಂದರೆ ತುಂಬಾ ಇಷ್ಟ. ಓಕೆ, ಇದೀಗ ಆಗಿದೆ. ಈಗ ನಾನು ಏನು ತಿಳಿ ತೊಗೊಂಡಿದ್ದೀನೋ ಅದಕ್ಕೆ ಇಷ್ಟು ತಿಳಿ ಬಂದಿದೆ. ಅದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಓಕೆ, ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ. ನಿಮಗೆ ತೆಳು ಬೇಕಾದ್ರೆ ತೆಳು, ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ.
ಆ್ಯಕ್ಚುಲಿ ಬಸ್ಸಾರು ತೆಳುಗಿದ್ರೆ ಚೆನ್ನಾಗಿ, ತುಂಬ ತೆಳುವೇನು ಬೇಡ, ಒಂದು ಮೀಡಿಯಮ್ ತೆಳು ಇರಬೇಕು. ಓಕೆ, ಈಗ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕೋತೀನಿ, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೋಬೇಕು. ಓಕೆ, ಹಾಗೆ ಒಣಮೆಣಸು, ಅಂದರೆ ಖಾರ ಕಡಿಮೆ ಇದೆ ಅನಿಸಿದ್ರೆ ನೀವು ಒಣಮೆಣಸನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಇಷ್ಟೇ ಒಗ್ಗರಣೆ. ಕರ್ಬೇವು ಸೊಪ್ಪು ಕೂಡ ಹಾಕಬೇಕು. ಕರ್ಬೇವು ಸೊಪ್ಪು ನಂದು ಎಲ್ಲ ಡ್ರೈ ಆಗೋಗಿತ್ತು, ಸೊ ಅದನ್ನೇ ಹಾಕಿದ್ದೀನಿ. ನೀವು ಚೆನ್ನಾಗಿ ಫ್ರೆಶ್ ಆಗಿರುವಂಥದ್ದೇ ಹಾಕಿದ್ರೆ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಬೆಂದ ಮೇಲೆ ನಾವು ಏನು ನೀರಿರುತ್ತೆ ಸಾಂಬಾರು ಏನು ಮಾಡಿರ್ತೀವಿ ಅದನ್ನು ಹಾಕಿಬಿಟ್ಟು ಒಂದು 10 to 15 ಮಿನಿಟ್ಸ್, 10 ಮಿನಿಟ್ಸ್ ಸಾಕು. ಒಂದೇ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿದ್ರೆ ಬಸ್ಸಾರು ಕೂಡ ರೆಡಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಉಪ್ಪು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಸೊಪ್ಪು ಮತ್ತು ಬೇಳೆಯನ್ನು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ. ಅದಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀವು ಉಪ್ಪನ್ನು ಆ್ಯಡ್ ಮಾಡಿ. ನೋಡಿ, ಚೆನ್ನಾಗಿ ಬಂದಿದೆ ಸಾಂಬಾರು. ಇದ್ರ ಜೊತೆ ಮುದ್ದೆ, ಅನ್ನ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಈಗ ಒಂದು ಕುದಿ ಬರಲಿ, ಇದು ಅಲ್ಲಿವರೆಗೂ ನಾವು ಮುದ್ದೆ ಮಾಡೋಣ. ಓಕೆ, ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈಗ ಸಾಂಬಾರು ಕೂಡ ರೆಡಿಯಾಗಿದೆ, ನನ್ನ ಮುದ್ದೆ ಕೂಡ ರೆಡಿಯಾಗಿದೆ, ಹಾಗೆ ಊಟದ ತಟ್ಟೆ ಕೂಡ ರೆಡಿಯಾಗಿದೆ. ನನ್ನ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಹೇಗಿತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯವನ್ನು ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.